ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಪಾರ್ಟ್ 1 ಬಗ್ಗೆ ಚರ್ಚೆ ಮಾಡೋಣ. ABC ಅಂದರೆ ಎಲಿಮೆಂಟರಿ ನಾಲೆಜ್ ಅಲ್ಫಾಬೆಟ್ಸ್. ABC ಅಂದರೆ ಪ್ರಾರಂಭಿಕ ಅಥವಾ ಮೂಲಜ್ಞಾನ, ಮೂಲಾಕ್ಷರ. ಅಬೈಡ್ ಬೈ ಅಂದರೆ ಫುಲ್ಫಿಲ್, ಕ್ಯಾರಿ ಔಟ್. ಅಬೈಡ್ ಬೈ ಅಂದರೆ ನೆರವೇರಿಸು, ಪೂರೈಸು. ಅಬೋವ್ ಬೋರ್ಡ್ ಅಂದರೆ ಸ್ಟ್ರೇಟ್ ಫಾರ್ವರ್ಡ್, ವಿತೌಟ್ ಟ್ರಿಕರಿ. ಕನ್ನಡದಲ್ಲಿ ಮುಚ್ಚುಮರೆ ಇಲ್ಲದೆ ರುಜುವಾಗಿ. ಎ ಬೆಡ್ ಆಫ್ ರೋಸಸ್ ಅಂದರೆ ಆನ್ ಈಸಿ ಆರ್ ಕಂಫರ್ಟಬಲ್ ಪ್ಲೇಸ್. ಕನ್ನಡದಲ್ಲಿ ಸುಖಕರವಾದ ಸ್ಥಾನ ಅಥವಾ ಕೆಲಸ, ಹೂವಿನ ಹಾಸಿಗೆ. ಅಟ್ ಬೆಸ್ಟ್ ಅಂದರೆ ಇನ್ ದ ಬೆಸ್ಟ್ ಪಾಸಿಬಲ್ ವೇ, ಸಾಕಷ್ಟು ಉತ್ತಮ ರೀತಿಯಿಂದ. ಎ ಬಿಟ್ ಆಫ್ ಒನ್ಸ್ ಮೈಂಡ್ ಅಂದರೆ ಎ ಗುಡ್ ಸ್ಕೋಲ್ಡಿಂಗ್, ಚೆನ್ನಾಗಿ ಬೈದು ಹೇಳುವುದು, ಸ್ಪಷ್ಟವಾಗಿ ಹೇಳುವುದು. ಎ ಬ್ಲ್ಯಾಕ್ ಶಿಪ್ ಅಂದರೆ ಆನ್ ಇಲ್ ಕಂಡಕ್ಟೆಡ್ ಪರ್ಸನ್, ಎ ಸ್ಕೌಂಡ್ರಲ್, ವಂಚಕ, ನೀತಿಬಾಹಿರ. ಎ ಬೋನ್ ಆಫ್ ಕಂಟೆನ್ಷನ್ ಅಂದರೆ ಸಮಥಿಂಗ್ ವಿಚ್ ಕಾಸಸ್ ಎ ಕ್ವಾರಲ್, ಕಲಹಕ್ಕೆ ಕಾರಣ. ಅಟ್ ಆಲ್ ಇವೆಂಟ್ಸ್ ಅಂದರೆ ವಾಟ್ ಎವರ್ ಹ್ಯಾಪನ್ಸ್, ಇನ್ ಎನಿ ಕೇಸ್, ಏನೇ ಆದರೂ. ನೆಕ್ಸ್ಟ್, ಆ್ಯಕ್ಟ್ ಅಕಾರ್ಡಿಂಗ್ ಟು ಎಂದರೆ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್, ಅನುಸಾರವಾಗಿ ನಡೆ ಎಂದರ್ಥ. ಆ್ಯಕ್ಟ್ ಆಫ್ ಗಾಡ್ ಎಂದರೆ ಆನ್ ಇವೆಂಟ್ ವಿಚ್ ಕೆನಾಟ್ ಬಿ ಪ್ರಿವೆಂಟೆಡ್ ಬೈ ಎನಿ ಹ್ಯೂಮನ್ ಫೋರ್ಸೈಟ್, ಅಂದರೆ ದೈವ ಸಂಕಲ್ಪ ಅಥವಾ ದೈವಿಚ್ಛೆ. ಆ್ಯಕ್ಟ್ ಅಪಾನ್ ಅಂದರೆ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್, ಅಂತೆ ಮಾಡು, ಅಂತೆ ನುಡಿ ಎಂದರ್ಥ. ಆ್ಯಕ್ಟ್ ಅಪ್ ಟು ಅಂದರೆ ಫುಲ್ಫಿಲ್, ತಕ್ಕಂತೆ ನೆರವೇರಿಸು ಅಥವಾ ಪೂರ್ತಿಗೊಳಿಸು ಎಂದರ್ಥ. ಅಟ್ ಆಲ್ ಎಂದರೆ ಇನ್ ದ ಲೀಸ್ಟ್ ಡಿಗ್ರಿ ಅಂದರೆ ಕೊಂಚ ಕೂಡ ಎಂದರ್ಥ. ಆಲ್ ಇನ್ ಆಲ್ ಎಂದರೆ ಸುಪ್ರೀಂ, ಆಲ್ ಪವರ್ಫುಲ್, ಸರ್ವಾಧಿಕಾರವುಳ್ಳ, ಸ್ವತಂತ್ರ ಎಂದರ್ಥ. ಆಫ್ಟರ್ ಆಲ್ ಎಂದರೆ ವೆನ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಕನ್ಸಿಡರ್ಡ್, ಕಟ್ಟ ಕಡೆಗೆ ಎಷ್ಟು ಹೇಳಿದರೂ ಎಂದರ್ಥ. ಆಪಲ್ ಆಫ್ ಒನ್ಸ್ ಐ ಅಂದರೆ ಎ ಮಚ್ ಪ್ರೈಸ್ಡ್ ಟ್ರೆಷರ್, ಕಣ್ಮಣಿ, ಅಚ್ಚುಮೆಚ್ಚಾದ ಪದಾರ್ಥ ಎಂದರ್ಥ. ಆಪಲ್ ಆಫ್ ಡಿಸ್ಕಾರ್ಡ್ ಅಂದರೆ ಸಮಥಿಂಗ್ ವಿಚ್ ಕಾಸಸ್ ಕ್ವಾರಲ್, ಕಲಹದ ಬೀಜ, ಹಗೆತನದ ಕಾರಣ. ಅಟ್ ಸಿ ಎಂದರೆ ಇನ್ ಎ ಪರ್ಪ್ಲೆಕ್ಸ್ಡ್ ಸ್ಟೇಟ್, ದಿಕ್ಕು ತೋರದೆ ದಿಗ್ಭ್ರಾಂತನಾಗಿರುವುದು. ಅಟ್ ಎನಿ ರೇಟ್ ಎಂದರೆ ಅಟ್ ಆಲ್ ಇವೆಂಟ್ಸ್ ವಾಟ್ ಎವರ್ ಮೇ ಹ್ಯಾಪನ್, ಏನಾದರೂ, ಹೇಗೆ ಆದರೂ, ಹೇಗಾದರೂ ಎಂದರ್ಥ. ಆರ್ಮ್ ಇನ್ ಆರ್ಮ್ ಎಂದರೆ ವಾಕಿಂಗ್ ಇನ್ ಫ್ರೆಂಡ್ಲಿ ವೇ, ತೋಳಿನಲ್ಲಿ ತೋಳು ಹಾಕಿಕೊಂಡು ಸ್ನೇಹದಿಂದ ನಡೆಯುವುದಕ್ಕೆ ಆರ್ಮ್ ಇನ್ ಆರ್ಮ್ ಎಂದು ಕರೆಯುತ್ತಾರೆ. ಎ ಶಾರ್ಟ್ ಕಟ್ ಎಂದರೆ ಎ ಶಾರ್ಟ್ ವೇ, ಹತ್ತಿರದ ದಾರಿ, ಒಳದಾರಿ, ಅನುಚಿತ ವಿಧಾನ ಎಂದರ್ಥ. ಎ ಫೂಲ್ಸ್ ಎನ್ರೋಲ್ ಎಂದರೆ ಎ ಫುಲಿಶ್ ಅಂಡರ್ಟೇಕಿಂಗ್, ಮೂರ್ಖತನದ ಕೆಲಸ. ಸೊ ನೆಕ್ಸ್ಟ್ ಮುಂದಿನ ಇಡಿಯಮ್ಸ್ಗಳನ್ನು 2ನೇ ಪಾರ್ಟ್ನಲ್ಲಿ ನೋಡೋಣ. ಧನ್ಯವಾದಗಳು.